ಯೂಶಲಿ ಸಿನಿಮಾದಲ್ಲಿ ಹೀರೋ ಅಂದ ತಕ್ಷಣ ಅಲ್ಲಿ ಒಂದು ಬಿಲ್ಡಪ್ ಇರುತ್ತೆ, ಇದು ಗಾಳಿ ಬರುತ್ತೆ, ಬಿರುಗಾಳಿ ಬರುತ್ತೆ, ಈ ಥರ ಎಲ್ಲ ಇರುತ್ತೆ. ಬಟ್ ಇದು ಒಂದು ಕಾಮನ್ ನಮ್ಮ ಮನೆಗಳಲ್ಲಿರೋ ಒಂದು ಹುಡುಗನ ಕತೆ ನೋಡ್ತಿದ್ದೀವಿ ಅಂತ ಅನಿಸುತ್ತೆ. ಸೊ ಹಾಗೆ ಇದೆಯಾ ಸಿನಿಮಾ? ಹೌದು ಮೇಡಮ್. ವಿಕ್ಕಿ ಅನ್ನೋ ಕ್ಯಾರೆಕ್ಟರ್ ಪ್ರತಿಯೊಬ್ಬರ ಲೈಫಲ್ಲೂ ವಿಕ್ಕಿ ಅನ್ನೋ ಕ್ಯಾರೆಕ್ಟರ್ನ ಮೀಟ್ ಆಗಿರ್ತೀರ. ಇಲ್ಲಾಂದರೆ ನಿಮ್ಮ ಫೇಸ್ ಆಫ್ ಲೈಫಲ್ಲೇ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನೀವು ವಿಕ್ಕಿ ಆಗಿರ್ತೀರ. ಸೊ ಎ ಬಾಯ್ ನೆಕ್ಸ್ಟ್ ಡೋರ್ ಟೈಪ್ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡಿದ್ದೀವಿ. ಸೊ ಇದು ಕಮರ್ಷಿಯಾಲಿಟಿ ಇರೋದಿಲ್ಲ ಸಿನಿಮಾ, ಬಟ್ ಎಟ್ ಇದೊಂಥರ ಕಮರ್ಷಿಯಲ್ ಸಿನಿಮಾನೇ. ನಿವೇದಿತಾ ಅವರೇ, ಅಜ್ಜಿನೂ ಪ್ರೊಡ್ಯೂಸರ್ ಆಗಿದ್ರು, ಅಮ್ಮನೂ ಪ್ರೊಡ್ಯೂಸರು, ಈಗ ನೀವು ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡ್ತಿದ್ದೀರಾ. ಅದು ಎಷ್ಟು ಖುಷಿ ಅನಿಸುತ್ತೆ ನಿಮಗೆ ಹೀಗೆ ವರ್ಕ್ ಮಾಡ್ತಿರೋದು? ತುಂಬ ಖುಷಿ ಅನಿಸುತ್ತೆ. ಅಂದರೆ ಕಂಪೇರ್ ಮಾಡ್ಕೊಳ್ಳೋಕ್ಕಾಗಲ್ಲ, ಬಿಕಾಸ್ ಅಜ್ಜಿ ಅವರು ತುಂಬ ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ. ನಂದಿನ್ನು ಫಸ್ಟ್ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಸೊ ಇಟ್ಸ್ ನ್ಯೂ ಫಾರ್ ಮಿ. ಈ ಸಿನಿಮಾದಲ್ಲಿ ಸುಧಾರಾಣಿ ಅವರಿದ್ದಾರೆ. ಶಿವಣ್ಣ ಅವರ ಮೊದಲನೇ ಸಿನಿಮಾ ಹೀರೋಯಿನ್ ಕೂಡ ಸುಧಾರಾಣಿ ಅವರು. ಸೊ ಯಾವ ಕಾರಣಕ್ಕೆ ಸುಧಾರಾಣಿ ಅವರನ್ನು ಲಕ್ಕಿ ಅಂತ ಏನಾದರೂ ಕನ್ಸಿಡರ್ ಮಾಡಿ ತೊಗೊಂಡ್ರಾ, ಅಥವಾ ಇದು ಕೋ ಇನ್ಸಿಡೆಂಟಾ? ನಮಗೆ ಕ್ಯಾರೆಕ್ಟರ್ಗೆ ಒಂದು ನೋನ್ ಫೇಸ್ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಬೇಕಾಗಿತ್ತು. ಸಿನ್ಸ್ ಎಲ್ಲ ಹೊಸಬ್ರು ಮಾಡ್ತಿರೋ ಸಿನಿಮಾ, ಒಂದು ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಸಿನಿಮಾಗಿದ್ದರೆ ಅದಕ್ಕೊಂದು ವೆಯ್ಟೇಜ್ ಜಾಸ್ತಿ ಆಗುತ್ತೆ ಸಿನಿಮಾಗೆ ಅಂತೇಳಿ ನೋಡಿದಾಗ ನಮಗೆ ಫಸ್ಟ್ ಅನಿಸಿದೆ ತಾಯಿ ಪಾತ್ರಕ್ಕೆ ಸುಧಾರಾಣಿ ಮೇಡಮ್ ಅವರು ಹೋಗಬೇಕು, ತಂದೆ ಪಾತ್ರಕ್ಕೆ ಅಚ್ಯುತ್ ಸರ್ ಹೋಗಬೇಕು ಅಂತ ಅನಿಸ್ತು. ಆ್ಯಂಡ್ ಕಲೆಕ್ಟಿವ್ ಡಿಸ್ಕಷನ್ ಇತ್ತು, ಅದ್ರ ಮೇಲೆ ನಾವು ಕ್ಯಾಸ್ಟಿಂಗ್ ಫೈನಲೈಸ್. ಈ ಸಿನಿಮಾದ ಟ್ರೇಲರ್ ನೋಡ್ತಾ ಇದ್ದರೆ ಅಗ್ರೆಷನ್ ಇದೆ, ಹ್ಯಾಪಿ ಇದೆ, ಫನ್ ಇದೆ. ಸೊ ಸಿನಿಮಾ ಕಂಪ್ಲೀಟಾಗಿ ಹೀಗೆ ಬೇರೆ ಬೇರೆ ಡಿಫ್ರೆಂಟ್ ಜಾನರಲ್ಲಿ ಬರ್ತಾ ಹೋಗುತ್ತಾ, ಹೇಗೆ ಅಂತ? ಹೌದು ಮೇಡಮ್, ಮೋರ್ ದೆನ್ ಜಾನರ್ಗಿಂತ ಹ್ಯೂಮನ್ ಬೇಸಿಕ್ ಎಮೋಷನ್ಸ್, ನಗು, ಅಳು, ನಿದ್ದೆ, ಕೋಪ, ಪ್ರೀತಿ, ಈ ಎಲ್ಲ ಎಮೋಷನ್ಸ್ನು ಕ್ಲೀನಾಗಿ ಟ್ಯಾಪ್ ಮಾಡುತ್ತೆ ಸಿನಿಮಾ. ಬೇಸಿಕ್ ಹ್ಯೂಮನ್ ಎಮೋಷನ್ಸ್ ಏನಿದೆ ಅದನ್ನೆಲ್ಲ ಕೂಡ ಸಿನಿಮಾಲಿ ಒಂದು ಮೋರ್ ದೆನ್ ಎ ಸಿನಿಮಾ ಇದೊಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ವಿಕಿಯ ಲೈಫ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಅದನ್ನು ಒಂದು ಪುಟ್ಟ ಸರಿಯಲ್ ಫೈರ್ಫ್ಲೈ ಪ್ರಪಂಚದಲ್ಲಿ ನಾವು ಪ್ಲೇಸ್ ಮಾಡಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.